ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಕರೆಂಟ್ ಸಿಚುವೇಶನ್ ಏನಾದರೂ ಆಗಿರ್ಬೋದು, ನೋ ಕಮ್ಯುನಿಕೇಶನ್ ಝೋನಲ್ಲಿ ಇರ್ಬೋದು, ಮಾತುಕತೆ ಅಷ್ಟಾಗ ಆಗ್ತಾ ಇಲ್ಲ, ಸಪ್ರೇಷನ್ ಆಗಿದೆ, ಬ್ರೇಕಪ್ ಆಗಿದೆ, ಈ ಥರ ಒಂದು ಪರಿಸ್ಥಿತಿನಲ್ಲಿ ನೀವಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗಾಗಿ ಇರುತ್ತೆ. ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಓಕೆ, ಸೊ ಅದೇನು, ಯಾವ ಥರ ಇರುತ್ತೆ, ಏನೆಲ್ಲ ಒಂದು ಎನರ್ಜೀಸನ್ನು ನಾವು ನೋಡ್ಬೋದು. ಓಕೆ, ಈ ಒಂದು ಸಂಚಿಕೆಯಲ್ಲಿ ನಾವು ಒಂದೊಂದೇ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಒಂದು ಎನರ್ಜಿನ, ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನ್ ಬಟನ್ನ ಒತ್ತಿ ಆ್ಯಂಡ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಮೆನ್ಷನ್ ಮಾಡಿ ಈ ಒಂದು ಎನರ್ಜಿನ ಏನು ರೀಡಿಂಗ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗಾಗಿ ಕ್ಲೇಮ್ ಆಗುತ್ತೆ. ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಈ ಎನರ್ಜೀಸ್ನ ಕ್ಲೇಮ್ ಮಾಡಿ ಅದನ್ನು ಬೇರೆಯವ್ರಿಗೂ ಸಹ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ಇದೇ ಥರ ಇರಲಿ. ಬನ್ನಿ ಕ್ವಿಕ್ಕಾಗಿ ವಿಡಿಯೋನ ಶುರು ಮಾಡೋಣ. ಫಸ್ಟು ನೀವು ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಫಸ್ಟು ನೀವು ಆರಾಮಾಗಿ ಉಸಿರನ್ನು ಆಡಿ. ತದನಂತರ ನಿಮ್ಮ ಪರ್ಸನ್ ಯಾರಿದ್ದಾರೆ, ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲೇ ಆ ಒಂದು ವ್ಯಕ್ತಿಯನ್ನು ನೆನಪಿಸ್ಕೋತಾ, ಕಣ್ಣು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರನ್ನ ಆಡ್ತಾ ವ್ಯಕ್ತಿಯನ್ನು ನೆನಪಿಸ್ಕೋತಾ ಈ ವಿಡಿಯೋವನ್ನ ನೋಡಿ. ಯೂನಿವರ್ಸ್ ಕಡೆಯಿಂದ ನಿಮಗೆ ಏನೆಲ್ಲ ಎನರ್ಜೀಸ್ ಕನೆಕ್ಟ್ ಆಗಬೇಕು, ಖಂಡಿತ ಅದು ಕನೆಕ್ಟ್ ಆಗುತ್ತೆ. ವಿಜುವಲೈಸ್ ಮಾಡಿ ಆ ಒಂದು ಪರ್ಸನ್ನ ಆ್ಯಂಡ್ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಯೂನಿವರ್ಸ್, ಡಿಯರ್ ಏಂಜಲ್ಸ್, ತಿಳಿಸ್ಕೊಡಿ. ಥಿಂಕ್ ಮಾಡಿ ಆ ಪರ್ಸನ್ ಬಗ್ಗೆ. ದಯವಿಟ್ಟು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಹಂತನೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಶಫ್ಲಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ನಡೀತಾ ಇದೆ ಕರೆಂಟ್ ಸಿಚುವೇಶನ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ, ಈಗಿನ ಒಂದು ಸಂದರ್ಭ ಯಾವ ಥರ ಇದೆ, ಯಾವ ಪರೀಕ್ಷೆಗಳಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ ನೋಡೋಣ. ಓಕೆ, ಆ್ಯಂಡ್ ಫ್ಯೂಚರಲ್ಲಿ ಏನಾಗ್ಬೋದು, ಯಾವ ಒಂದು ಭಾವನೆ ಅಥವಾ ಯಾವ ಒಂದು ಸಿಚುವೇಶನ್ ಎದುರಾಗ್ತಾ ಇದೆ ನಿಮಗೆ ಮುಂದೆ, ಫ್ಯೂಚರಲ್ಲಿ ಏನು ನಡೀತಾ ಇದೆ. ಬ್ಯೂಟಿಫುಲ್ ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಏನು ಮಾಡ್ಬೋದು ನೀವು ಫ್ಯೂಚರಲ್ಲಿ, ಏನು ನಡಿಬೋದು. ಓಕೆ, ಸೊ ಮೊದಲನೇದಾಗಿ ಕರೆಂಟ್ ಎನರ್ಜೀಸ್ನ ನೋಡೋಣ. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದ್ರೆ ಮೊದಲನೇದಾಗಿ ನಿಮ್ಮ ಪರ್ಸನ್, ನಿಮ್ಗೆ ಅನ್ನಿಸ್ತಾ ಇರೋ ಭಾವನೆ ಏನಪ್ಪ ಅಂದರೆ, ಈ ವ್ಯಕ್ತಿ ನನಗೆ ಮೋಸ ಮಾಡ್ತಾ ಇದ್ದಾರೆ, ಬೇರೆ ಯಾರೋ ಇದ್ದಾರೆ ಇವರ ಒಂದು ಲೈಫಲ್ಲಿ, ಆ ಒಂದು ಕಾರಣದಿಂದ ನನಗೆ ಇವರ ಒಂದು ಟೈಮ್, ಇವರ ಒಂದು ಪ್ರೀತಿ, ಇವರ ಒಂದು ಆಕರ್ಷಣೆ ಏನಿದೆ ಅದು ಕಮ್ಮಿ ಆಗಿದೆ ಅಂತ ನಿಮಗೆ ಅನುಭವ ಆಗ್ತಾ ಇದೆ. ಮೋಸ್ಟ್ ಆಫ್ ದೆಮ್, ಎಷ್ಟೋ ಜನ ಇಲ್ಲಿ ಅದೇ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಲ್ವಾ? ಹೌದು, ಅನ್ನಿಸ್ತಾ ಇದೆ ನಿಮಗೆ. ಯಾಕಂತಂದರೆ ನಿಮ್ಮ ಪರ್ಸನ್ ನಿಮಗೆ ಸರಿಯಾದ ಸಮಯ ಅಂತಕ್ಕಂಥದ್ದು ಕೊಡ್ತಿಲ್ಲ. ನೀವು ಕಳಿಸೋವಂಥ ಮೆಸೇಜ್ಗೆ, ನೀವು ಮಾಡ್ತಕ್ಕಂಥ ಕರೆಗಳಿಗೆ ಸರಿಯಾದ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಇಲ್ಲ. ಆ ಒಂದು ಎನರ್ಜೀಸ್ನ ಇಲ್ಲಿ ನೋಡ್ತಾ ಇದ್ವಿ. ಸಂದರ್ಭಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮನ್ನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ಏನು ನಡೀತಾ ಇದೆ ಅವರ ಲೈಫಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇಲ್ಲ. ನಿಮಗೆ ಒಂಥರ ಮೈಂಡಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ಈ ಒಂದು ಪರ್ಸನ್ ಕಡೆಯಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಸಿಗ್ತಾ ಇಲ್ಲ ಅಲ್ವಾ? ಆ್ಯಂಡ್ ಅದರಿಂದ ನಿಮ್ಗೇನಾಗ್ತಾ ಇದೆ, ನಿಮಗೆ ದಾರಿನೇ ಕಾಣ್ದಂತಾಗಿದೆ. ಅಯ್ಯೋ, ಇಷ್ಟು ದಿವಸ ಎಲ್ಲವೂ ಚೆನ್ನಾಗಿತ್ತಲ್ಲ, ಯಾಕೆ ಅವರು ತುಂಬಾ ಈ ಥರ ವಿಯರ್ಡ್ ಆಗಿ ಆಡ್ತಿದ್ದಾರೆ, ತುಂಬ ಒಂಥರ ಬೇರೆ ಥರನೇ ನಡ್ಕೋತಾ ಇದ್ದಾರಲ್ಲ, ಯಾಕೆ ಅನ್ನೋ ಪ್ರಶ್ನೆ ನಿಮ್ಮ ಲೈಫಲ್ಲಿ ತುಂಬಾ ಕಾಣಿಸ್ತಾ ಇದೆ. ಇದರಿಂದ ನಿಮ್ಗೇನಾಗ್ತಾ ಇದೆ, ಮೆಂಟಲಿ ತುಂಬ ಡಿಸ್ಟರ್ಬ್ಡ್ ಆಗ್ತಾ ಇದ್ದೀರಾ. ಕೆಲವರು ಡಿಪ್ರೆಷನ್ಗೂ ಹೋಗಿದ್ದುಂಟು. ಎಲ್ಲೋ ನಿಮ್ಮ ಮನ್ಸು ಹೇಳ್ತಾ ಇದೆ, ಇಲ್ಲ ಏನೋ ಸರಿ ಇಲ್ಲ, ಏನೋ ಸರಿ ಇಲ್ಲ, ಏನೋ ನಡೀತಾ ಇದೆ, ಏನಿರ್ಬೋದು, ಈ ಥರ ಒಂದು ಆಲೋಚನೆಗಳು ನಿಮಗೆ ಒಂಥರ ಕುರುಡು ಮಾಡಿದೆ ಅಂತ ಹೇಳ್ಬೋದು. ಆದರೆ ನೀವು ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂದರೆ,
ಈ ಒಂದು ವ್ಯಕ್ತಿ ಯಾರಿದ್ದಾರೆ ನಿಮ್ಗೇನ್ ಟೈಮ್ ಕೊಡ್ತಾ ಇಲ್ಲ ಅಂತ ಇವ್ರೇನ್ ಆಟಾಡಿಸ್ತಾ ಇದ್ದಾರೆ, ನೀವೇನ್ ಥಿಂಕ್ ಮಾಡ್ತಾ ಇದ್ರೆ ಅದು ಸತ್ಯ ಅಲ್ಲ. ಇವರು ಹೌದು ಟೈಮ್ ಕೊಡ್ತಾ ಇಲ್ಲ, ಅದು ಎಂತಕ್ಕಾಗಿ ಕೊಡ್ತಾ ಇಲ್ಲ, ಯಾಕಂದ್ರೆ ಈ ಪರ್ಸನ್ ಖಂಡಿತ ಲಾಯಲ್ ಇದ್ದಾರೆ. ಅರೆ ಸದ್ಯದ ಪರಿಸ್ಥಿತಿಲಿ ಅವರ ಲೈಫಲ್ಲಿ ಬೇರೆ ಏನೋ ನಡೀತಾ ಇದೆ, ಕರಿಯರ್ ರಿಲೇಟೆಡ್ ಏನೋ ವಿಚಾರ ನಡೀತಾ ಇದೆ, ಅವರ ಫ್ಯಾಮಿಲಿ ರಿಲೇಟೆಡ್ ವಿಚಾರ ಏನೋ ನಡೀತಾ ಇದೆ. ನೀವು ನೋಡ್ಬೋದು, ಏನೋ ಒಂದು ದೊಡ್ಡ ವಿಚಾರ ನಡೀತಾ ಇದೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಅಥವಾ ನನ್ಗೇನೋ ಒಂದು ಲೈಫಲ್ಲಿ ಬೇಕು ಅನ್ನೋ ಹಠ ಇವ್ರಿಗೆ ತುಂಬಾನೇ ಇದೆ, ತುಂಬಾ ಕಾಡ್ತಾ ಇದೆ ಸಹ. ಅಂಡ್ ಇವರ ತಾಯಿಯ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ತಾಯಿಗೆ ತುಂಬಾ ಆಸೆ ಆಕಾಂಕ್ಷೆಗಳಿತ್ತು ಅನ್ಸುತ್ತೆ ಇವರ ಒಂದು ಏನೋ ಜೀವನದ ಮೇಲೆ. ನೀನ್ ಹಿಂಗಾಗ್ಬೇಕು, ನೀನ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಚೆನ್ನಾಗಾಗ್ಬೇಕು. ಅಂಡ್ ಇವ್ರಿಗೆ ತಾಯಿ ಮೇಲೆ ಅಥವಾ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಮಹಿಳೆ ಇವರ ಲೈಫಲ್ಲಿ ಇದ್ರೆ ಅವ್ರನ್ನ ಇವ್ರು ತುಂಬಾ ನಂಬ್ತಾರೆ, ತುಂಬಾ ಗೌರವಿಸ್ತಾರೆ. ಅವ್ರಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಇವರು ತಯಾರಿರ್ತಾರೆ. ಸೊ ಒಂದು ಲೇಡಿ, ಒಂದು ಫೀಮೇಲ್ ಲೇಡಿ ಅಂತಕ್ಕಂಥದ್ದು ಇವ್ರನ್ನ ತುಂಬಾ ಕಂಟ್ರೋಲಿಂಗ್ ಅಲ್ಲಿ ಸಹ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಸಪೋರ್ಟ್ ಅಂತಕ್ಕಂಥದ್ದು ಇವ್ರಿಗೆ ಇದೆ. ಹಾಗಾಗಿ ಇವ್ರಿಗೆ ಒಂಥರ ಸೀರಿಯಸ್ನೆಸ್ ಇಲ್ಲ ಲೈಫಲ್ಲಿ. ಫೈನ್, ನನ್ನ ಹತ್ರ ಎಲ್ಲವೂ ಇದೆ, ಎಲ್ಲ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಮೂಢನಂಬಿಕೆ ಅಂತ ಹೇಳ್ತಾರಲ್ಲ, ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಎನರ್ಜೀಸ್ ತುಂಬಾ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಹೇಳಬೇಕು ಅಂತಂದ್ರೆ ಇವರ ತಂದೆ ಅಥವಾ ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಹ ಇವರ ಲೈಫಿಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ನೀನ್ ಹಿಂಗೆ ಇರಬೇಕು, ಇದೇ ದಾರಿನಲ್ಲಿ ಹೋಗ್ಬೇಕು, ಇದೇ ತರ ಬದುಕಬೇಕು, ಎಲ್ಲವೂ ಮೋಸ ಮಾಡ್ತಕ್ಕಂಥ ಜನರು ನಿಮ್ಮ ಸುತ್ತಮುತ್ತ ತುಂಬಾ ಇದ್ದಾರೆ, ಹಾಗಾಗಿ ನೀನು ಒಂದೊಂದು ಹೆಜ್ಜೆನು ತುಂಬಾ ಎಚ್ಚರಿಕೆಯಿಂದ ಈ ತರ ಒಂದು ಮೈಂಡ್ಗೆ ತುಂಬಾನೇ ಆ ಥಾಟ್ಸ್ ಅಂತಕ್ಕಂಥದ್ದು ತುಂಬ್ತಾ ಇದ್ದಾರೆ. ಒಳ್ಳೇದೇ, ಇಲ್ಲ ಅಂತಲ್ಲ, ಬಟ್ ಇದು ನಿಮ್ಮ ಮೇಲೆ ಅಥವಾ ನಿಮ್ಮ ಪ್ರೀತಿಯ ಮೇಲೆ ಸಹ ಇದು ಪರಿಣಾಮ ಬೀಳ್ತಾ ಇದೆ. ಸೊ ಒಂಥರ ಫ್ಯಾಮಿಲಿ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನಲ್ ಆಗ್ತಾ ಇರೋ ಬದಲಾವಣೆಗಳು ಅವರ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಬಟ್ ಇವ್ರಿಗೆ ಏನಪ್ಪಾ ಅಂತಂದ್ರೆ, ಹೌದು ನಿಮ್ ಜೊತೆನೂ ಒಳ್ಳೆ ಬದುಕನ್ನ ಕಟ್ಕೋಬೇಕು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಬೇಕು, ಇಲ್ಲಿ ಫ್ಯಾಮಿಲಿ ನಾನು ಒಪ್ಪಿಸ್ಬೇಕು, ಅಟ್ ದ ಸೇಮ್ ಟೈಮ್ ನಿಮ್ಮ ಜೊತೆನೂ ನಾನು ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇದೆ. ಆದ್ರೆ ಅದು ಯಾವ ತರ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಓಕೆ, ಸೊ ಎಲ್ಲವೂ ಚೆನ್ನಾಗಾಗ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ತುಂಬಾ ಇದೆ. ಇವರ ಭಾವನೆ, ಇವರ ವಿಶ್ ಇದೆ, ನಿಮ್ ಜೊತೆನೆ ನಾನು ಜೀವನ ಮಾಡ್ಬೇಕು, ಬದುಕ್ಬೇಕು, ಎಲ್ಲಾ ರೀತಿಯಲ್ಲೂ ಆ ಒಂದು ಆಸೆ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿ ಅಷ್ಟು ಅನುಕೂಲವಾಗಿ ಇಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಮುಂದೆ ಆದ್ರೂ ಇದು ನೆರವೇರುತ್ತಾ ಅಂತ ನೋಡೋದಾದ್ರೆ ಖಂಡಿತ ನೆರವೇರ್ತಾ ಇದೆ ಅಂತ ಹೇಳ್ಬೋದು. ಅಬಂಡೆನ್ಸ್ ಕಾರ್ಡ್ ಇದೆ. ಸೊ ನಿಮ್ಗೆ ಏನ್ ಅನ್ಕೊಂಡಿದ್ರಿ ಅದೆಲ್ಲವೂ ವಿಶ್ ಫುಲ್ಫಿಲ್ಮೆಂಟ್ ಅಂತಕ್ಕಂಥದ್ದು ಇಲ್ಲ ಆಗ್ತಾ ಇದೆ. ಓಕೆ, ಅಂಡ್ ಇವರ ಏನ್ ಆಸೆ ಇತ್ತು, ನಾನು ಫ್ಯಾಮಿಲಿ ನಾನು ಒಪ್ಪಿಸ್ಬೇಕು, ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ನಾನು ಪಡ್ಕೋಬೇಕು ಅಂತ, ಇದು ಎಲ್ಲೋ ಒಂದ್ ಕಡೆ ನೆರವೇರ್ತಾ ಇದೆ. ಹೌದು, ಸ್ವಲ್ಪ ಕಠಿಣ ಪರಿಸ್ಥಿತಿಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಟ್ರಾವೆಲಿಂಗ್ ಕಾರ್ಡ್ ಬಂದಿರೋದ್ರಿಂದ ಆ ಒಂದು ಜರ್ನಿ ಅಂತಕ್ಕಂಥದ್ದು ಅಷ್ಟು ಸ್ಮೂತ್ ಆಗಿರಲ್ಲ. ಬಹಳ ಕಠಿಣವಾದ ಒಂದು ದಾರಿಯನ್ನ ಅವರು ಗೋತ್ರು ಮಾಡ್ಬೇಕಾಗತ್ತೆ. ಹೀಲಿಂಗ್ ಅಂತಕ್ಕಂಥದ್ದು ಬೇಕಾಗಿದೆ. ಹಾರ್ಟ್ ಚಕ್ರ ಹೀಲಿಂಗ್ ನಿಮ್ಗೂ ಬೇಕಾಗಿದೆ, ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ಗೂ ಹಾರ್ಟ್ ಚಕ್ರ ಹೀಲಿಂಗ್ ಅಂತಕ್ಕಂಥದ್ದು ಬೇಕಾಗಿದೆ. ಅಂದ್ರೆ ತುಂಬಾ ಬ್ಲಾಕೇಜಸ್ ಇದೆ, ಅನುಮಾನಗಳಿದೆ, ಟ್ರಸ್ಟ್ ಅಂತಕ್ಕಂಥದ್ದು ಬ್ರೇಕ್ ಆಗಿದೆ. ಸೊ ಇದೆಲ್ಲ ಏನಾಗುತ್ತೆ, ಒಂದು ಹಾರ್ಟ್ ಚಕ್ರಾಗಿ ಬ್ಲಾಕೇಜಸ್ ರೀತಿ ಕನ್ವರ್ಟ್ ಆಗ್ಬಿಡತ್ತೆ. ಅವಾಗ ಏನಾಗುತ್ತೆ, ನಂಬಿಕೆ ಇರಲ್ಲ, ಪ್ರೀತಿ ಸಿಗ್ತಾ ಇದೆ ಅಂತ ಅನ್ಸೋದಿಲ್ಲ, ಇಗ್ನೋರ್ ಮಾಡ್ತಿದ್ದಾರೆ, ಎಲ್ಲವೂ ಹಾರ್ಟ್ ಚಕ್ರ ಬ್ಲಾಕೇಜಸ್ ಇಂದ ಆಗುತ್ತೆ. ಸೊ ಹಾಗಾಗಿ ಹೀಲಿಂಗ್ ಅಂತಕ್ಕಂಥದ್ದು ಮಾಡಿಸ್ಬೇಕಾಗತ್ತೆ ನೀವು. ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಏನಿಲ್ಲ, ಒಂದು ಸಿಂಪಲ್ ಬೀಜ ಮಂತ್ರ ಹಾರ್ಟ್ ಚಕ್ರದ್ದು ಯಂ ಅಂತ ಬರುತ್ತೆ. ಸೊ ಪ್ರತಿನಿತ್ಯ ಹಾರ್ಟ್ ಚಕ್ರ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆ ಧೈರ್ಯ, ಸ್ಥೈರ್ಯ, ಆ ನಂಬಿಕೆ ಅಂತಕ್ಕಂಥದ್ದು ಹಾರ್ಟ್ ಅಲ್ಲಿ ದೃಢ ಆಗುತ್ತೆ. ಓಕೆ, ಅಂಡ್ ಪೊಟೆನ್ಷಿಯಲ್ ಇದೆ, ಈ ಒಂದು ರಿಲೇಶನ್ಶಿಪ್ಗೆ ಸರಿ ಹೋಗುವಂತ ಎಲ್ಲಾ ಒಂದು ಲಕ್ಷಣಗಳಿದೆ. ಆದ್ರೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಈ ಒಂದು ರಿಲೇಶನ್ಶಿಪ್ಗೆ. ಏಂಜಲ್ಸ್ ಏನ್ ಹೇಳ್ತಾರೆ ನೋಡೋಣ ಈ ಒಂದು ವಿಚಾರವಾಗಿ. ಏಂಜಲ್ಸ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾಗ್ಬೋದು ದಯವಿಟ್ಟು ತಿಳಿಸ್ಕೊಡಿ. ಏನಾಗ್ಬೋದು ಈ ಒಂದು ರಿಲೇಶನ್ಶಿಪ್ ಅಲ್ಲಿ? ತಾಳ್ಮೆ, ನಿಮ್ಮ ಅಂತರಾತ್ಮವನ್ನ ನೀವು ಕೇಳಬೇಕು. ಅಂಡ್ ಏನೋ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕೆಲವೇ ವಾರದಲ್ಲಿ ನಿಮ್ಗೆ ಬರ್ತಾ ಇದೆ. ವಾವ್, ಬ್ಯೂಟಿಫುಲ್ ಗೈಡೆನ್ಸ್ ನಮ್ಮ ಏಂಜಲ್ಸ್ ಕಡೆಯಿಂದ. ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಏಂಜಲ್ಸ್ ಹೇಳ್ತಿದ್ದಾರೆ, ನೀವೇನ್ ಪ್ರಯತ್ನ ಮಾಡ್ತಿದ್ದೀರಾ ಅದನ್ನ ನಿಲ್ಸೋದಕ್ಕೆ ಹೋಗ್ಬೇಡಿ.
ಕೆಲವೇ ವಾರದಲ್ಲಿ ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ನಿಮ್ಮನ್ನ ನೀವು ನಂಬಿ, ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಅನ್ನ ನೀವು ನಂಬಿ, ನಿಮ್ಮ ಆತ್ಮವನ್ನ ನೀವು ನಂಬಿ, ಏನೋ ಒಂದು ಹೇಳ್ತಾ ಇರುತ್ತೆ ಪದೇ ಪದೇ, ಇಲ್ಲ ಇದು ಸರಿ ಹೋಗುತ್ತೆ, ಅದು ಬರುತ್ತೆ, ಇದು ಎಲ್ಲವೂ ಸರಿ ಹೋಗುತ್ತೆ ಅಂತ ಪದೇ ಪದೇ ನಿಮ್ಗೆ ಇಂಟ್ಯೂಷನ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ನಂಬಿ, ಹೌದು ಅದು ನಿಜಾನೇ, ನಿಮಗೇನು ಆ ಒಂದು ಥಾಟ್ ಬರ್ತಾ ಇದೆ ಅದು ಯೂನಿವರ್ಸ್ ಕಡೆಯಿಂದಾನೇ ಬರ್ತಾ ಇದೆ, ಅದನ್ನ ನಂಬಿ ಅಂತ ಏಂಜಲ್ಸ್ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಕೆಲವೇ ವಾರದಲ್ಲಿ ನಿಮ್ಗೆ ಒಂದು ಒಳ್ಳೆ ಸುದ್ದಿ ಅಂತಕ್ಕಂಥದ್ದು ನೀವು ಈ ಒಂದು ವಿಚಾರವಾಗಿ ಕೇಳ್ಪಡ್ತೀರಾ. ಓಕೆ, ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ ಎಲ್ಲರೂ 111 ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪರ್ಸ್ನಲ್ ರೀಡಿಂಗ್ ಬೇಕಾದವರು ಕೇಳ್ತಾ ಇದ್ರಿ ಮೇಡಮ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆಫೀಸು, ವಾಟ್ಸಪ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ಚಾರ್ಜಬಲ್ ಬೇಸಿಸ್ ಮೇಲೆ ಇರುತ್ತೆ, ಚಾರ್ಜಸ್ ಏನಾಗುತ್ತೆ ಎತ್ತ ಅಂತ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು. ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.